8 ವರ್ಷದ ಕನಸು. ನಮ್ಮ ಅಣ್ಣ ನಂಗೆ ಸಣ್ಣದಿದ್ದಾಗ ಒಂದು ಸೈಕಲ್ ಕೊಟ್ಟಿದ್ರು. ಆ ಸೈಕಲೇ ನನ್ನ ಒಳಗೆ ಒಂದು ಮೋಟಿವ್ ತುಂಬಿತು, ಆಟೋಮೊಬೈಲ್ ಎಂಥೂಸಿಯಸ್ಟ್ ಆಗೋದು. ಇವತ್ತು ಆ ದಿನ ಅದ. ನನ್ನ ಕನಸು, ನನ್ನ ಬೈಕ್ ನನ್ನ ಕೈಯಾಗದ. ಇದು ಓನ್ಲಿ ಒಂದು ಬೈಕ್ ಇಲ್ಲ, ಇದು ನನ್ನ ಡೆಡಿಕೇಶನ್ ರಿಸಲ್ಟ್ ಅದ. ಡಾಮಿನಾರ್ 250 ಜೊತೆ ನಾನು ಹೊಸ ಸಿಡಿ ಇರ್ಲತ್ತೀನಿ, ಸೇಫ್ ಆ್ಯಂಡ್ ರೆಸ್ಪಾನ್ಸಿಬಲ್ ಬೈಕರ್ ಆಗಿ. ಇದು ಜಸ್ಟ್ ಒಂದು ಬೈಕ್ ಇಲ್ಲ, ಇದು ನಂದು ಲೈಫಿನ ಹೊಸ ಚಾಪ್ಟರ್ ಅದ. ಇದು ಜಸ್ಟ್ ಬೈಕ್ ಇಲ್ಲ, ಇದು ನಂದೊಂದು ರೆಸ್ಪಾನ್ಸಿಬಿಲಿಟಿ ಅದ. ಜನರು ಅಂತಾರ ಇಷ್ಟು ಹೆಂಗಿದ್ದಿ, ಇಷ್ಟು ದೊಡ್ಡದ ಬೈಕ್, ಸ್ಪೀಡ್ ಭಾಳ ಹೊಡಿತಿರ್ಬೇಕು, ಸ್ಪೀಡಿಗೆ ಭಾಳ ಪ್ರೀತಿ ಇದಿರ್ಬೇಕಂತ. ಗಾಡಿ ಸ್ಪೀಡ್ ಹೊಡೋಕ್ಕಿಂತ ಗಾಡಿ ಮ್ಯಾಗ ಕಂಟ್ರೋಲ್ ಇಂಪಾರ್ಟೆಂಟ್ ಅದ. ಆ ಕಂಟ್ರೋಲ್ ನನ್ನ ಹತ್ರ ಅದ. ಪ್ರತಿಯೊಂದು ರೈಡ್ದಾಗ ಗೇರ್ಸ್ ಹಾಕೊಂಡು ಹೋಗ್ತೀನಿ, ಸ್ಟೈಲಿಶ್ ಕಾಣಿಸಲಕ್ಕಿಲ್ಲ, ಸೇಫಾಗಿ ರಿಟರ್ನ್ ಬರೋಸಲ. ನಾವೊಬ್ಬ ಬೈಕರ್ ಇದ್ದೀನಿ ಆ್ಯಂಡ್ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅದ. ಸೊ ನೋಡ್ರಿ, ಈಗ ಕಲಬುರ್ಗಿಲಿಂತ ಬಾಗಲಕೋಟೆ ಹೋಗಮ್ಮಿ ನನ್ನ ಬೈಕ್ ತಗೋ ಸಲಕ. ಈ ದಿನದ ಸಲಕ್ಕೆ ನಾ ಭಾಳ ವೇಟ್ ಮಾಡೀನಿ, ಭಾಳ ಹಾರ್ಟ್ ಬ್ರೇಕ್ಸ್ ಆ್ಯಂಡ್ ಡಿಮೋಟಿವೇಟೆಡ್ ಆಗಿದೆ. ಬಟ್ ನನ್ನ ಹಿಂದೆ ನಮ್ಮ ಅಣ್ಣದವ್ರ ಸಪೋರ್ಟ್ ಇತ್ತು, ಅವರೇ ಭಾಳ ಮೋಟಿವೇಟ್ ಮಾಡಿದ್ದು. ಆ್ಯಂಡ್ ನಾ ಏನೂ ಡಿಸಿಷನ್ ತೊಗೊಂಡ್ರು ಅವರು ಸಪೋರ್ಟ್ ಆ್ಯಂಡ್ ಮೋಟಿವೇಟ್ ಮಾಡ್ತಿದ್ರು. ಆ್ಯಂಡ್ ನನ್ನ ಮ್ಯಾಗ ಟ್ರಸ್ಟ್ನೂ ಇತ್ತು. ಇನ್ನು ಜರ್ನಿ ಭಾಳ ಅದ. ನಿಮ್ಮ ಸಪೋರ್ಟ್ ಆ್ಯಂಡ್ ಟ್ರಸ್ಟ್ ನನ್ನ ಮ್ಯಾಗ ಹಿಂಗೆ ಇರಲಿ. ಅವ್ರ ಸಪೋರ್ಟ್ ಆ್ಯಂಡ್ ಮೋಟಿವೇಶನೇ ನಂಗೆ ಇಲ್ಲಿ ತಕ್ಕ ತೊಗೊಂಡು ಬಂದದ. ಓಪ್, ಇನ್ನೂ ಭಾಳ ಜರ್ನಿ ಅದ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಲವ್ ಯು ಮೈ ಆಲ್ ಬ್ರದರ್ಸ್ ಆ್ಯಂಡ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಖರವಿ ಅಣ್ಣ, ಹಾಂ ಡ್ರೀಮ್ ಅದ, ರಿಯಾಲಿಟಿ ಅದ. ನಮ್ಮ ಪರಿ ರಿಯಾಲಿಟಿ ಅನ್ಸ್ಲಿ ಅದ, ಡ್ರೀಮ್ ಅನ್ಸ್ಲತ್ತದ. ವಾವ್, ಕೊಡಮೆ ಹೋಗ್ಬೇಡ, ಒಂದು ರೌಂಡ್ ಹೋಗಿ ಒಂದು ಎಷ್ಟು ಭಾರಿ ಫೀಲಿಂಗ. ಇದು ಹೊಸ ಮಾಡಲ್ ಡಾಮಿನಾರ್ ಕಣಂಗೆ ಒಂದು ಹೋಗಿ. ಇಲ್ಲಿ ಮೀಟ್ರ್ ತೆಗೆದು ಚಾರ್ಜಿಂಗ್ ಹಚ್ಚಾರ. ಇದು ಡಿಸ್ಪ್ಲೇ ಚೇಂಜ್ ಮಾಡೋದು. ಟೋಟಲಿ ಏನು ಫೀಲೇ ಬರಲಿದೆ ಡಾಮಿನಾರ್ ಅದಂತ. ಇವೆಲ್ಲ ಬಟನ್ ಮೋಡ್ಸ್ ಗಿಟ್ಸ್. ಅಪ್ಪೋ ನೋಡಬಿತ್ತು ವಿಡಿಯೋ ಮಾಡಲಿಕ್ಕೆ. ಜಸ್ಟ್ ಹಿಂಗೆ ವಿಡಿಯೋ ಮಾಡಲಿಕ್ಕೆ ನೋಡ ಬಂದು ಬೀಳಲಿಕ್ಕೆ. ಇದು ನೋಡ್ರಿ ಶೋರೂಮ ಬಜಾಜ್ ಬಿಜ್ಜರಿಗೆ ಅಂತ ಬಾಗಲಕೋಟೆ. ಭಾರಿ ಅದೇವ್ರ ಸರ್ವಿಸ್. ಫುಲ್ ಟೀಗೆ ಕೊಟ್ರ, ಹೋಗ್ಲಿಕ್ಕೆ ಕೊಟ್ರ. ಆ್ಯಂಡ್ ನಮ್ಮ ಆಕಾಶನ ಸರ್ವಿಸ್ ಕೊಟ್ಟೆವು, ಅದನ್ನು ಮಾಡಿಕೊಡ್ಲಿ ಸರ. ನಮ್ದರೆ ಡೆಲಿವರಿ ಆಗ್ಯದ, ಬರೀ ತೊಗೊಂಡು ಹೋಗೋದು. ಅದಕ್ಕೆ ವೇಟಿಂಗ್ ಮಾಡ್ದೆ. ನೋಡಮ್ ಹೆಂಗಿರುತ್ತೆ ಫೀಲ್. ಗಾಡಿ ಹೊರಗೆ ಬಂತು, ಅಲ್ಲಿ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಮಳೆ ಹೊಂಟಿತ್ತು. ಒಂದು ಶಾರ್ಟ್ಸ್ ಅಷ್ಟೇ ತೆಗ್ಸಿದ್ದೆವು. ಈಗ ಏನರೇ ತಿನ್ನೋ ಸಲಕ್ಕೆ ನಿಂತೇವೆ ಇಲ್ಲಿ. ಎಷ್ಟು ಒಂದು 25 ಕಿಲೋಮೀಟರ್ಸ್ ಬಂದೇವೆ ಈಗ. ಭಾರಿ ಈಗ ಇಲ್ಲಿ ತಕ್ಕಾರೆ ಎಲ್ಲ ಓಕೆ ಅದ. ಎರಡು ಸೇಮ್ ಗಾಡಿ. ಮಳೆ ಈಗ ನಿಂತಿತ್ತು, ಆಲ್ಮೋಸ್ಟ್ ಹೋಗೇ ಬಿಟ್ಟದ. ಬಿಜಾಪುರದ ಹಟ್ಟೆವು, ಮಳೆ ಹೊಂಟಿತ್ತು ಅಂತ ಏನೂ ತೋರಿಸಿಲ್ಲ ಮತ್ತು ಮಾತಾಡಿಲ್ಲ. ಗಾಡಿ ಹಾಲತ್ ನೋಡ್ರಿ ಹೆಂಗಾಗ್ಯದ. ಹೊಸ ಗಾಡಿ ಅನ್ಸಲೇ ಆಗ್ಯದ ನೋಡ್ರಿ. ಪೂರಾ ಗಾಡಿ ಡೆಲಿವರಿ ಮಳೆಗೆ ಆಗ್ಯದ. ಈಗ ಮಳೆ ಕಮ್ಮಿ ಆಗ್ಯದ. ಫಸ್ಟ್ ರೈಡ್ ಸೀದಾ ಮಳೆಗೆ ಆದಂಗೆ ಆಗ್ಯದ. ಎರಡು ಗಾಡಿ ಹೆಂಗಾಗ್ಯದ ನೋಡ್ರಿ. ಈಗ ಸ್ವಲ್ಪ ಟೀ ಸಲಕ್ಕೆ ನಿಂದ್ರಿಸೇವು. ಹೆಲ್ಮೆಟ್ ನೋಡ್ರಲ್ಲ ಹೆಂಗೆ ಹಾಲತ್. ಮಳೆ ಏನು ಜೋರು ಇದ್ದಿಲ್ಲ, ಅಷ್ಟೇ ಸಣ್ಣ ಇತ್ತು. ನಡೀತು ಎಲ್ಲ. ಗಾಡಿ ನೋಡಿ ಹೆಂಗೆ ಲಾರಿ ಹಿಂದದು, ಬಸ್ಸಿನ ಹಿಂದದು. ಲಿಟ್ರಲಿ ಹೇಳ್ತೀನ, ಇನ್ನೂ ಹಿಂಗೆ ಅನ್ಸಲೇ ಆಗ್ಯದ. ಆ್ಯಕ್ಚುಲಿ ತೊಗೊಂಡಿನಂತ ಇನ್ನೂ ಡ್ರೀಮೇ ಅನ್ಸ್ಲತ್ತದ. ಬಟ್ ಏನು ಫೀಲ್ ಇವತ್ತು ಇಲ್ಲಿ ತನಕ 100 ಕಿಲೋಮೀಟ್ರ್ ನಡೆಸೇವೆ. ಈಗ ನಾವು ತೋರಿಸ್ಲಿ ಎಷ್ಟು ಕಿಲೋಮೀಟ್ರ್ ಆಗ್ಯದ.
ವಾಹ್ ಮೀಟ್ರ್ ನೋಡ್ರಿ ಈಗ 97 ಕಿಲೋಮೀಟ್ರ್. ಇನ್ನೊಂದು 3 ಕಿಲೋಮೀಟ್ರ್ ಆಯ್ತು ಅಂದ್ರೆ ನಮ್ಮ ಫಸ್ಟ್ 100 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗ್ತದೆ. ಈಗ ಸ್ವಲ್ಪ ಮೋಟೋ ವ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ. ಆಯ್ತು ಅಂದ್ರೆ ಆಬ್ವಿಯಸ್ಲಿ ನೋಡ್ತೀರಿ, ಆಗಿಲ್ಲ ಅಂದ್ರೆ ಏನು ಮಾಡಪ್ಲಿಲ್ಲ. ಬಟ್ ಏನು ಭಾರಿ ಓಡ್ಲಿತ್ತದ ಗಾಡಿ, ಫುಲ್ ಸ್ಮೂತ್ ಅಂತ ಅದ್ರ ವಿಸಲ್ ಸೌಂಡ್ ಏನು ಭಾರಿ ಹೊಂಟದ, ಫುಲ್ ಇದಾದ ನಾರೆ. ಅದ್ರ ನಮ್ಮ ಹೆಲ್ಮೆಟ್ ನೋಡ್ಲತ್ತಾರ ಬ್ಲೂಟೂತ್ ಸಿಸ್ಟಮ್ ಹೆಂಗೆ ಅದ ಅಂತ ನೋಡಿ ಪರೇಶಾನ್ ಆಗ್ಯಾರ. ನೋಡಿ हम बाइक चलाते अभी किसका तो कॉल आया, नहीं उठाए तो घर में परेशान, क्यों कॉल नहीं उठा रहा. अभी ऑन द गो सीधा बाइक ही चलाते रहते हैं. नहीं काम भी करते हैं ना हमेशा, मतलब कब तो सेल करते हैं क्या, सेल करते हैं क्या कोई चीज़? अभी तो हम तो स्टूडेंट है. प्रचार करते हैं इसकी क्या गाड़ी की? हाँ हम तो ये व्लॉग बनाते हैं, कहाँ तो जाते हैं ना घूमने दूसरे गाँव, तो सब दिखा देते हैं. यूट्यूबर है आप ना? हाँ क्या चीज़, मतलब किस चीज़? मतलब ट्रैवलिंग का ही, बाइकर है ट्रैवलिंग का. अब नए नए लोगों से आप जैसा मिलते हैं, बातचीत का शेयर करते हैं, बस इतना. दुकान पे जो तारीखी शहर है हिस्टोरिकल, मतलब जो मतलब हिस्टोरिकल, हाँ हाँ मतलब किधर भी जाते हैं ना उसका आसपास क्या है सब बता देते हैं वीडियो में, ऐसा है. आप लोकल ही है क्या? नहीं हम लोग यूपी वाले हैं. यूपी वाले हैं. अच्छा, इधर घूमने के लिए? यही मदरसन पढ़ाते हैं. अच्छा अच्छा अच्छा. ಜಸ್ಟ್ ನೋಡ್ರಿ ಎಷ್ಟು ಗಾಡಿ ಆಗ್ಯದ ನೋಡ್ರಿ, ಹೋಗ್ಲಿ ಆಗ್ತಿರ್ತಾವ. ಮತ್ತು ಗಾಡಿ ಅಂದ್ರೆ ಎಲ್ಲ ಹೊಲಸಾಗದೆ, ಎಷ್ಟು ಹೊಲಸಾಗ್ತಾವ ಅಷ್ಟು ಭಾರಿ ಕಾಣಿಸ್ತಾವ. ಏನಂತಾಣ ಫುಲ್ ಕ್ಯೂಟಿ ಅಂತಲ್ಲ, ಹಂಗೆ ಕಾಣಿಸುತ್ತೆ. ನಾನು ಗಾಡಿ ಹೆಸರು ಪರಿ ಅಂತ ಇಟ್ಟೀನಿ. ಪರಿ ಅಂತ ಇಟ್ಟಿದ್ದು ಒಂದು ರೀಸನ್ ಅದ ಹಿಂದೆ, ಒಮ್ಮೆ ಹೇಳ್ತೀನಿ ಸ್ಟೋರಿ. ಬಟ್ ಇದೊಂದು ಡ್ರೀಮ್ ಇತ್ತು, ನಾನು ಫಸ್ಟ್ ಬೈಕಿಗೆ ಪರಿ ಇಡಬೇಕಂತ ಇತ್ತು, ಸೊ ಪರಿನೇ ಇಟ್ಟೀನಿ. ಆಲೋತದಿಲ್ಲ ರೆಕಾರ್ಡ್. ಹಾಂ ರೈಟ್. ಸೌಂಡ್ ಕೇಳ್ತೀವಿ, ಸೌಂಡ್ ಕೇಳ್ರಿ. 1 2 3 ಸ್ಟಾರ್ಟ್. ಆಕಾಶಣ್ಣ ಪೆಟ್ರೋಲ್ ಹಾಕೊಳ್ಳೋತಾನೆ ಇಲ್ಲಿ ಹಿಂದೆ ನೋಡ್ರೋಗ. ನಾ ಅಲ್ಲೇ ಹಿಂದೆ ಫುಲ್ ಮಾಡಿಸೀನಿ ಬಾಗಲ್ಕೋಟ್ದಾಗೆ. ಈಗ ಆಲ್ರೆಡಿ ವಿಜಾಪುರ ದಾಟೇವು. ನಂಗೆ ಲಿಟ್ರಲಿ ನಾನು ಡ್ರೀಮ್ ಅನ್ಸ್ಲಿತ್ತದ. ಏನು ಭಾರಿ ಓಡ್ತ ಗಾಡಿ ಇದು. 97 ಕಿಲೋಮೀಟರ್ಸ್ ಅಂತ. ಈಗ ವಿಸಲ್ ಏನು ಸೌಂಡ್ ಭಾರಿ ಬರ್ತದೆ. ಅವಾಗ ಕಮ್ಮಾಗ್ಯದ ಚೆಕ್ ಮಾಡಮೇನು ನಮ್ದು. ಇದು ನಂದೇ ಅದ ಗಾಡಿ. ಅಪ್ಪೋ ಇದೊಂದು ಸ್ಟೋರಿ ಹೇಳ್ತೀನಿ ನಿಮಗೆ. ಏನಾಗ್ಯದ ಅಂದ್ರೆ ಅಕ್ಷಯ ತೃತೀಯಕ್ಕೆ ಬುಕ್ ಮಾಡಿದ ಗಾಡಿ. ಐ ಥಿಂಕ್ 30 and 29 ಇತ್ತು ಅವಾಗ. ಅಲ್ಲಿ ನೋಡ್ರಿ ಹೋಂಡಾ 500 180 ಹೊರ್ನೆಡ್ದು. ಅದು ಹೊಲ್ಬೇಕು ಟಾಪಿಕ್. ನಾ ಎಲ್ಲಿದ್ದ ಅಕ್ಷಯ ತೃತೀಯಗೆ ಬುಕ್ ಮಾಡಿ ಧಾರವಾಡದಾಗ 10 daysದಾಗ ಡೆಲಿವರಿ ಕೊಡ್ತೀನಿ ಅಂದಿರು. ಅಂದ್ರೆ 10 ತಾರೀಕು ಕಾಲ್ ಮಾಡಿದ. ಇಲ್ಲ ಸರ್ ನಿಮ್ಮ ಕಲರ್ ಇನ್ನೂ ಬಂದಿಲ್ಲ, ಬ್ಲ್ಯಾಕ್ ಕಲರ್ ಬಂದಾವಂದ್ರು. ಇನ್ನೊಂದು ವೀಕ್ ಟೈಮ್ ತೊಗೊಂಡ್ರು. 16 ತಾರೀಕು ಕೊಡ್ತೀನಿ ಅಂದ್ರು, 6 ದಿನ. ಸೊ ಮತ್ತು 16 ತಾರೀಕಿಗೆ ಕಾಲ್ ಮಾಡ್ದೆ. ಸರ್ ಇನ್ನೂ ಬಂದಿಲ್ರಿ, ಇನ್ನೊಂದು 2-3 days ವೇಟ್ ಮಾಡಂದ್ರು. ಅವಾಗೂ ಬಂದಿದ್ದಿಲ್ಲ ಇನ್ನ. ಮತ್ತೇನು ಮಾಡ್ದೆ, ಫೈನಲಿ ಬ್ಲ್ಯಾಕ್ ಕಲರೇ ತೊಗೊಂಬಂದು ಡಿಸೈಡ್ ಮಾಡ್ದೆ. ಸೊ ಹೆಂಗೆ ಭೀ ಬ್ಲ್ಯಾಕ್ ಕಲರ್ ತೊಗೊಳುತ್ತೇವೆ, ಸ್ವಲ್ಪ ಅಲ್ಲಿ ಇಲ್ಲಿ ಸರ್ಚ್ ಮಾಡಮಂತ ಬೀದರ್, ಹೈದ್ರಾಬಾದ, ವಿಜಾಪುರದಾಗ ಕಾಂಟ್ಯಾಕ್ಟ್ ಮಾಡ್ದೆ. ಆಖರಿಗೆ ಬಾಗಲ್ಕೋಟ್ದಾಗ ಸಿಕ್ಕುತ್ತೆ. ಹಚ್ಚದ. ಹಾಂ ಡಾಮಿನೋ 250 ಅವೈಲೇಬಲ್ ಅವೇನು ಕೇಳಿದ್ರು. ಯಾವ ಕಲರ್ ಕೇಳಿದ್ರು? ರೆಡ್ ಕಲರ್. ಹಾಂ ಸರ್ ಅದ ರೀ ಅಂದ್ರು. ಆಯ್ತು ಮತ್ತೇನು ಬುಕ್ ಮಾಡಿಬಿಟ್ಟ. ಮರುದಿನ ನಾಳೆ ಬರ್ತೇವೆ ಅಂತ ಹೇಳ್ದೆ. ಅಂದ್ರೆ ನಿನ್ನೆ ಫೋನ್ ಹಚ್ಚಿದ್ನ. ಇವತ್ತು ನೋಡ್ರಿ ಕೋಇನ್ಸಿಡೆನ್ಸ್. ಎಲ್ಲ ಸೇಮ್ ಅದ, ಬರೇ ಅಲಾಯ್ ಕಲರ್ ಚೇಂಜ್ ಅದ. ಅದ್ರ ಸಿಲ್ವರ್ ಅದ, ಇದ್ರ ಬ್ಲ್ಯಾಕ್ ಅದ. ಮತ್ತು ಸ್ವಲ್ಪ ಇದು BS6 NORM 2ದಾಗ ಬರ್ತದ. ಸ್ವಲ್ಪ ಎಲ್ಲ ಎಲೆಕ್ಟ್ರಾನಿಕ್ಸ್ ಅದು ಸ್ವಲ್ಪ ಎಲ್ಲ ಚೇಂಜಸ್ ಅವ. ಗೇರ್ ಇಂಡಿಕೇಶನ್ ಪೊಸಿಷನ್ ಅದ, ಅದ್ರಾಗಿಲ್ಲ. ಕಾಲ್ ಹೊಂಟದ. ಇದ್ರ ಹೆಸರನ್ನ ಪರಿ ಅಂತ ಇಟ್ಟಿನಿ. ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳತಾರ. ನಿನ್ನ ಗರ್ಲ್ ಫ್ರೆಂಡ್ ಹೇಳೇನು, ನಿನ್ನ ಗರ್ಲ್ ಫ್ರೆಂಡ್ ಹೆಸರದ ಏನಂತ ಕೇಳತ್ತಾರ. ಇಲ್ಲ, ಒಬ್ಬರು JS ಫಿಲ್ಮ್ಸ್ ಅಂತಾರ, ಮೋಟೋ ಬ್ಲಾಗರ್ ಆ್ಯಂಡ್ ಬೈಕರ್. ನಮ್ಮ ಇಂಡಿಯಾದು ರೆಸ್ಪೆಕ್ಟೆಡ್ ಬೈಕರ್ ಅಂದ್ರೆ JS ಫಿಲ್ಮ್ಸ್, ಜಸ್ಮಿಂದರ್ ಸಿಂಗ್ ಅಂತಾರ. ಅವರು ಒಂದು 5 ವರ್ಷದಿಂದ ZX 10R ತೊಗೊಂಡಿರು. ಅದ್ರ ಹೆಸರು ಪರಿ ಅಂತ ಇಟ್ಟಿರು. ಸೊ ಅದರಲ್ಲಿ ನಂಗೆ ಒಂದು ಇಮೋಷ್ನಲ್ ಕಲೆಕ್ಷನ್ ಆದಂಗೆ ಅನ್ಸಿತ್ತು.
ಆ ನೇಮ್ ಮತ್ತು ಗಾಡಿದು. ಸೊ ಅದಕ್ಕೆ ಅವತ್ತಿಂದ ಡಿಸೈಡ್ ಮಾಡಿದ ನಾನು ಫಸ್ಟ್ ಬೈಕಿನ ಹೆಸರು ಪರಿ ಅಂತ. ಪರಿ ಚಲಿ ಮಿತ್ತು ನನ್ನ ಬ್ಲೂಟೂತ್ ಚಾರ್ಜಿಂಗ್ ಕಲರ್ಸ್ ಆಗ್ಯದ, ಹಾಡ ಕೇಳಪ್ಲೇ ಇಲ್ಲ, ಬೇಸರ ಬರ್ತು. ಸೊ ನೋಡ್ರಿ ಹಂಗೆ ನಿಮಗೆ ಮಾತಾಡ್ತೀನಿಲ್ಲ, ಸ್ವಲ್ಪ ಬೇಸರ ಕಡಿಮೆ ಆಗ್ತದೆ. ನ್ಯೂಟ್ರಲ್ ಗೇರ್ ಚೇಂಜಿಂಗ್ ಇಂಡಿಕೇಶನ್ ತೋರಿಸಲ್ಲ. ಯಾವಾಗ ತೋರಿಸ್ತಂದ್ರೆ ಇದು ಕಿಲ್ ಸ್ವಿಚ್ ಆನ್ ಮಾಡಿದ್ನ. ಈಗ ನೋಡ್ರಿ ಸಿ ಸ್ಟಾರ್ಟ್ ಮಾಡಮಿ. ಸೌಂಡ್ ಕೇಳಿ ಹೋಗೋಣ. ಚಲೋ ಮಜಾ ಹೊಂಟದ ನಡ್ಸಕ್ಕೆ ನಿಮಗೆ. ಸಾರಿ, ನಾನು ನಡ್ಸಿದ್ದೀನಿ, ನೀವು ಫೀಲ್ ತಗೋರಿ ಇಷ್ಟೇ. ಬೈ ದ ವೇ ಜಾಸ್ತಿ ಸ್ಪೀಡ್ ಹೊಡೆಪ್ಲೇ ಇಲ್ಲ, ಹೊಸದಾದ ಇಂಜನ ಅಷ್ಟೇ. 80 ರಿಲ್ಯಾಕ್ಸ್, ಜಾಸ್ತಿ ಅಗ್ರೆಸಿವ್ಲಿ ಥ್ರಾಟಲ್ ಬಿಚ್ಚಬಾರ್ದು. ಸ್ಲೋ ಸ್ಲೋ RPM 5000 ಅಷ್ಟೇ. ಅದ್ರ ಮ್ಯಾಗ ಹೋದ್ರೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತದೆ, ಹೊಸ ಇಂಜನ್ ಅಲ್ಲ. ಸೊ 500 ಕಿಲೋಮೀಟರ್ ಆಗತ್ತಕ್ಕ ಹಳ್ಳು ನಡೆಸ್ಬೇಕಾಗ್ತದೆ. ನೋಡ್ತಾ 80 ಹೋಗ್ಬಿಡ್ತದೆ, ಮತ್ತು ಹೊಸ ಇಂಜನ್ ಅದು. ಸೌಕಾಸ್ ಹ್ಯಾಂಗ್ ಹೊಡೋದತ್ತ ಹೇಳಿ. ನಾ ಅವಾಗೆ ಒಂದು 1 hour ಪೈಲೆ ಮೀಟ್ರಿಗೆ ನೋಡೇ ಇಲ್ಲ, ಸುಮ್ಮನೆ ಹಂಗೆ ಹೊಡ್ಲಿತ್ತೀನಿ. 87 ಆಗ್ಯದ ಅಪ್ಪ, ಮತ್ತು ಥ್ರಾಟಲ್ ಬಿಟ್ಟ. ಗಾಡಿ 180 kgs ಅದ. ಸೊ ಹೈವೇ ಮ್ಯಾಗ ಫುಲ್ ನೆಲಕ್ಕೆ ತೋರ್ತದೆ, ಹಳ್ಳಾಡಲ್ಲ ಆಗ್ಯಾರ. ಆ್ಯಂಡ್ ಇದು ಸಿಟಿದಾಗ ನಡ್ಸೋ ಬೈಕ್ ಇಲ್ಲ. ಸಿಟಿದಾಗ ನಡ್ಸ್ಬೇಕಂದ್ರೆ ಸ್ವಲ್ಪ ಕೇರ್ಫುಲ್, ಯಾಕಂದ್ರೆ ಹಿಂಗೆ ಕಟ್ಟಿಗಿಟ್ಟು ಹೊಡಪ್ಲೇ ಇಲ್ಲ. ಎಸ್ಪೆಷಲಿ ಹೈವೇ ಟೂರಿಂಗ್ ಸಲಕ್ ಮಾಡಿದ್ರು ಗಾಡಿ. ಬ್ಯಾಕ್ ಫೈರ್ಸ್ ಹೊಡ್ಲಿತ್ತ ಮಸ್ತ್. ಅಲ್ಲಿ ಡೀಲರ್ಶಿಪ್ದವರು ಭಾರಿ ಹೆಲ್ಪ್ಫುಲ್ ಇದ್ರು. ಒಬ್ಬರು ಅಣ್ಣ ಅಶ್ವಿನ್ ಅಂತಾರ, ಅವ್ರ ನಂಬರ್ ಕೊಟ್ರೆ ನನ್ನ ನಂಬರ್ ತಗೋಣ, ನಿಂಗೆ ಆಲ್ ಓವರ್ ಇಂಡಿಯಾದಾಗ ಗಾಡಿ ಏನ್ ಬಿ ಅಲ್ಲಿ ನಿಂಗೆ ಎಲ್ಲಿ ಭೀ ಸರ್ವಿಸ್ ಮಾಡಿಸ್ತೀನ, ಜಸ್ಟ್ ನಂಗೆ ಫೋನ್ ಹಚ್ಚಂದ್ರೆ. ಅದು ಕೇಳಿ ಭಾರಿ ಐತಿ. ಆ್ಯಂಡ್ ಬಜಾಜ್ ಫುಲ್ ಆಲ್ ಓವರ್ ವರ್ಲ್ಡ್ದಾಗ ಫೇಮಸ್ ಅದ. ಸೊ ಈಸಿಲಿ ಇಂಡಿಯಾದಾಗ ರೀ ಆರಾಮ್ಸೆ ಆಗ್ತದೆ. ಹೇ ಫೈನಲಿ ನಾವು 100 ಕಿಲೋಮೀಟರ್ ಕಂಪ್ಲೀಟ್. ಮತ್ತು ಮಳೆ ಚಾಲೋ ಆಯ್ತು. ಸಣ್ಣದ ಮಳೆ, ಜೋರೇನಿಲ್ಲ, ಸಣ್ಣದ. ಬಾಗಲ್ಕೋಟದಾಗ 7 ದಿನಲಿಂತ ನಾನ್ ಸ್ಟಾಪ್ ಮಳೆ ಹೊಂಟದಂತ. ಅಲ್ಲಿ ಪೂರಾ ಸರ್ವಿಸ್ ಸೆಂಟರ್ದಾಗ ಹೋಗಿದ್ದೆ, ತಳಗ ಪೂರಾ ನೀರು ನಿಂತ ಹೋಗಿ. ಪೂರಾ 4-5 ವರ್ಷದಾಗ ಇದು ಫಸ್ಟ್ ಟೈಮ್ ಅಂತ ಈ ಡೇಂಜರ್ ಮಳಿ. ಇದು ನಂದೇದ ಗಾಡಿ. ಸ್ಟಿಲ್ ನಂಗೆ ಇನ್ನೂ ಬಿಲೀವೇ ಆಗಲ್ಲ. ಹಿಂಗ್ ಡೌನ್ ಶಿಫ್ಟ್ ಹಾಕೋದು, ಥ್ರಾಟಲ್ ಕೊಡೋದು. ನೀವು ಅದೇ ಇದ್ದಿದ್ದ ಗೇರ್ ಮ್ಯಾಗ ಅಂದ್ರೆ ಫುಲ್ ಆಗಲ್ಲ, ಲೇಟ್ ಆಗ್ತದೆ. ಸೊ ಓವರ್ಟೇಕ್ ಮಾಡ್ಬೇಕಂದ್ರೆ ಕ್ವಿಕ್ ರೆಸ್ಪಾನ್ಸ್ ಇರ್ಬೇಕಾಗ್ತದೆ. ಇದು ಗಾಡಿ ತೊಗೊಂಡೆ ಮರುದಿನ ನಮ್ಮ ಮಲ್ಲೋಣ ಜೊತೆ ಮೀಟ್ ಆದೇವು. ಸ್ವಲ್ಪ ಗೈಡ್ ಮಾಡ್ರು ಹೆಂಗೆಂಗದ ಏನೇನದ ಅಂತ ಎಲ್ಲ. ಸ್ವಲ್ಪ ಸೀನಿಯರ್ ಬೈಕರ್ಸ್ ಅರ. ಐ ಹೋಪ್ ಫ್ಯೂಚರ್ದಾಗ ಇವ್ರ ಜೊತೆ ರೈಡ್ ಮಾಡೋದು ಸಿಗ್ತದ. ಆ್ಯಂಡ್ ಇವ್ರು ನಮ್ಮ ಹ್ಯಾಪಿ ವ್ಲಾಗ್ಸ್ ಅಂತ ಬೀದರ್ದವರು. ಇವ್ರನ್ನೂ ಭಾಳ ಗೈಡ್ ಮಾಡ್ರು ನಂಗೆ. ಇವರೆಲ್ಲ ಭಾಳ ಟ್ರಾವೆಲ್ ಮಾಡ್ಯಾರ, ಭಾಳ ಎಕ್ಸ್ಪೀರಿಯನ್ಸ್ ಅದ. ಸೊ ಗೈಡೆನ್ಸ್ ತಗೋದು ಭಾಳ ಇಂಪಾರ್ಟೆಂಟ್ ಇತ್ತು. ಸೊ ಹೋಗಿ ಮೀಟ್ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ಸೀನಿಯರ್ ರೈಡರ್ಸ್ ನಂದು ಬೈಕ್ ಟೆಸ್ಟ್ ಮಾಡ್ರ ಅಂತ. ಆ್ಯಂಡ್ ಅವ್ರನ್ನೂ ಭಾಳ ತಾರೀಫ್ ಮಾಡ್ರು, ಗಾಡಿ ಮಸ್ತ್ ಅದ, ಸ್ಮೂತ್ ಅದ, ಸೇಫಾಗಿ ರೈಡ್ ಮಾಡಂತ. ನೋಡ್ರಿ, ಇದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡಮಿ. ಇದು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಆದಷ್ಟು ಜಲ್ದಿ ರೈಡಿಗೆ ಹೋಗೋಣ ಅಂತ. ಆ್ಯಂಡ್ ವೇಟ್, ಕಾಮೆಂಟ್ದಾಗ ನಮ್ಮ ಪರಿ ಸಲಕ್ಕೆ ಒಂದು ಹಾರ್ಟ್ ಕೊಟ್ಟು ಹೋಗ್ರಿ. ಸಿಂಗಲ್ ಯಾರಿಗೆ ಕೊಡೋದು? ಹಾಂ ಸರಿಯಾಗಲ್ಲ.